ಮಾರಾಟ ನಮ್ಮಲ್ಲಿ ದೊಡ್ಡ ಪಿಡುಗಾಗಿದೆ ಇವತ್ತು. ಒಂದು ಮಹಾರಾಷ್ಟ್ರದಿಂದ ಬಿಟ್ಟು ಹೋಗಿದ್ದಾರೆ ಮಗು, ಸುಮಾರು ಒಂದು ಚಿಕ್ಕ ಮಗು, ಒಂದು 4 ವರ್ಷದ ಮಗು ಎಲ್ಲರ ಜೊತೆಗೂ ಒಡನಾಡಿಯಾಗಿ ಓಡಾಡ್ತಾ ಇದೆ. ಅದನ್ನು ನೋಡೋದೇ ಒಂದು ಅಂದ. ನಿಶಬ್ದ, ನಾನು ಶಾಂತನಾಗಿದ್ದೇನೆ, ನಿಮ್ಮ ಕಾರ್ಯವನ್ನು ಮುಂದುವರೆಸಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅವರಿಗೆ ನಾವು ತಯಾರು ಮಾಡಬೇಕಾಗಿರೋ ತುಂಬ ಮುಖ್ಯ. ರಂಗಭೂಮಿ ಅಂತ ನಾವೇ ಮಾಡ್ತಾ ಕೂರೋಕ್ಕಿಂತ ಮಕ್ಕಳನ್ನು ರಂಗಭೂಮಿಯಲ್ಲಿ ತೊಡಗಿಸೋದು ತುಂಬ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ನಮಗೆಲ್ಲ ಒಂದು ಸಾಮಾಜಿಕವಾದ ಒಂದು ಜವಾಬ್ದಾರಿ ಇದೆ. ಅಯ್ಯೋ ಅಯ್ಯೋ ದೇವರೇ, ಎಂತ ಗತಿ ಬಂತಪ್ಪ. ನನ್ನ ಕೋಪ ನೀವು ಇನ್ನೂ ನೋಡಿಲ್ವೇನ್ರೋ? ನಿನ್ನ ಸುಮ್ಮನೆ ಬಿಡೋದಿಲ್ಲ. ಎಲ್ರ ನನ್ನ ಬಲಿ, 4 ಕಾಲಿನ ಬಲಿ. ಏನು ಬಂಜಾರ ಸಮುದಾಯದ ಮಕ್ಕಳ ಒಂದು ಮಾರಾಟ, ಆ ಬಂಜಾರ ಸಮುದಾಯದ ಆಧುನಿಕತೆಯ ಇಕ್ಕಟ್ಟುಗಳು ಬಿಕ್ಕಟ್ಟುಗಳು, ಅವರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು, ಅಲ್ಲಿಂದ ಪಾರಾಗಬೇಕಾದಂಥ ಬಗ್ಗೆ, ಅಲ್ಲಿನ ದೇವಾಚರಣೆಗಳು, ಬುಡಕಟ್ಟು ಸಂಸ್ಕೃತಿಯ ನೆಲೆಗಳು, ಇದನ್ನೆಲ್ಲ ಪರಿಚಯಿಸುವಂತಹ ಒಂದು ನಾಟಕ ಇದು. ಬಹಳ ಚೆನ್ನಾಗಿ ಮೂಡಿಬಂತು. ಯಾಕೆ ಈ ಥರ ಈ ಸಮುದಾಯ ಮಕ್ಕಳನ್ನು ಮಾರ್ಕೊಳ್ತಾ ಇದ್ರು ಅಂದರೆ, ವರದಕ್ಷಿಣೆ ಪಿಡುಗು, ಶೈಕ್ಷಣಿಕವಾದ ಸಮಸ್ಯೆ. ಈಗ ಹೆಣ್ಣುಮಕ್ಕಳಿದ್ರೆ ವರದಕ್ಷಿಣೆ ಕೊಡಬೇಕು, ಓದಿಸ್ಬೇಕು. ಆಮೇಲೆ ಹೆಚ್ಚು ಮಕ್ಕಳಿರ್ತಾರೆ, ಗಂಡು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡಬೇಕು, ಗಂಡು ಮಕ್ಕಳಿಗೆ ಸ್ಥಾನ ಸಿಗಬೇಕು ಅನ್ನೋ ಕಾರಣಕ್ಕೆ ಮಾರ್ಕೊಂಡ್ಬಿಡ್ತಾ ಇದ್ರು. ಆಮೇಲೆ ಗರ್ಭಾವಸ್ಥೆನಲ್ಲೇ ಹೆಣ್ಣು ಮಗು ಅಂದರೆ ಭ್ರೂಣ ಹತ್ಯೆ ಮಾಡ್ತಾಯಿದ್ರು. ಅದು ಬಂಜಾರರಲ್ಲಿ ಅದಕ್ಕಾಗೇ ಒಂದಷ್ಟು ಜನ ಹಿಂದೆ ಇದ್ದರು. ಈಗ ಅದು ಕಡಿಮೆ ಆಗಿದೆ. ಅದರಲ್ಲೂ ಲಂಬಾಣಿ ಸಮಾಜದ ಬಗ್ಗೆ ಇಷ್ಟೊಂದು ಏನು ನಡೀತಾ ಇದೆ ಇವತ್ತೊಂದು ದಿವಸ, ಈ ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮ, ಇದು ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಯಾರ ಹತ್ರ ಮಾಡಿಸೋದು, ಎಲ್ಲವೂ ಇರೋರ ಕೈಲಿ ನಾಟಕ ಅಕಾಡೆಮಿ ಅವರ ಹತ್ರ ನಾಟಕ, ಸರ್ಕಾರದಿಂದ ಅಷ್ಟು ದುಡ್ಡು ಇಷ್ಟು ದುಡ್ಡು ತಗೊಂಡು ನಾಟಕ ಮಾಡಿಸೋದಕ್ಕಿಂತ ಏನೂ ಇಲ್ಲದೆ ಅನಾಥ ಮಕ್ಕಳ ಕೈಲಿ ನಾಟಕವನ್ನು ಮಾಡಿಸೋಣ ಅಂತ ಹೇಳಿ ಪ್ರಜಾಕೀಯ ಆಶ್ರಮಕ್ಕೆ ಹೋಗಿ ಅಲ್ಲಿ ಅನಾಥ ಮಕ್ಕಳು, ಅಲ್ಲಿ 1ನೇ ಕ್ಲಾಸ್ನಿಂದ ಹಿಡಿದು 9ನೇ ಕ್ಲಾಸ್ವರೆಗೂ ವ್ಯಾಸಂಗ ಮಾಡ್ತಾ ಇರೋಂಥ ಮಕ್ಕಳು, ತಂದೆ ತಾಯಿ ಯಾರೂ ಇಲ್ಲದೆ ಇರುವಂಥ ಮಕ್ಕಳಲ್ಲಿ ಇರುವಂಥ ಕಲೆಯನ್ನು ಹೆಕ್ಕಿ ತೆಗೆಯುವ ಕೆಲಸ ಈ 2 ಸಂಸ್ಥೆ ಮಾಡ್ತಾ ಇದೆ. ನನಗೆ ಇನ್ನೂ ಸ್ವಲ್ಪ ಯಾವ ಅರಸನ ರಾಜ್ಯದಲ್ಲಿ ಬಡವ ಹಸಿವಿನಿಂದ ಬಳಲ್ತಾನೋ ಆ ರಾಜ್ಯ ಕೂಡ ಬರಗಾಲದಿಂದ ಪೀಡಿತವಾಗಿ ಹಸಿವಿನಿಂದನೇ ನರಳುತ್ತದೆ, ನಾಶವಾಗುತ್ತದೆ. ಇವತ್ತು ಸಮಾಜದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನು ಪರಿಹಾರ ಕಂಡುಕೋಬೇಕಂತಂದರೆ ಈ ಥರ ಕಲೆ, ಸಾಹಿತ್ಯ, ರಂಗಭೂಮಿ, ನಾಟಕದ ಮುಖಾಂತರ ಸಾರ್ವಜನಿಕರ ಗಮನ ಸೆಳೆದು ಈ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮೊನ್ನೆ 20,000 ಜನ ಗಂಡು ಮಕ್ಕಳು ವಧುವರರ ಅನ್ವೇಷಣೆಗೆ ಬಂದಿದ್ರು, ಹೆಣ್ಣು ಮಕ್ಕಳು 2,000 ಜನ ಬಂದಿದ್ರು. ಈ ರೇಷಿಯೋ ಇವತ್ತು ನಮ್ಮ ಸಮುದಾಯದಲ್ಲಿದೆ. ಆ ಮಕ್ಕಳಲ್ಲಿ ಕಲೆ ಅಷ್ಟು ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ, ಅದು ಗ್ರೇಟು ಸರ್. ಹೀಗಾಗಿ ಇಂಥ ಮಕ್ಕಳಿಗೆ ಶಿಬಿರಗಳು ಅವಶ್ಯಕತೆ ಇದೆ, ಇಂಥ ಮಕ್ಕಳಿಗೆ ಶಿಕ್ಷಣ ಅವಶ್ಯಕತೆ ಇದೆ. ಇಂಥ ಮಕ್ಕಳಿಗೆ ನಾವು ಹೆಚ್ಚು ಗಮನ ಕೊಟ್ಟಾಗ ಮಾತ್ರ ಇದು ಸಮಾಜದ ಕನಸನ್ನು ನಾವು ಕಾಣ್ಬೋದು. ಒಂದು ನಿರ್ಗತಿಕ ಮಗುವಿಗಾಗಿ ನಿಮ್ಮ ತ್ಯಾಗ ದೊಡ್ಡದು. ಒಂದು ಬಡ ಮಗುವನ್ನು ರಕ್ಷಿಸಿದ ಈ ನಿಮ್ಮ ಕಾರ್ಯದಲ್ಲಿ ನಾವು ಸಹ ಭಾಗಿಯಾಗಲು ಅನುವು ಮಾಡಿಕೊಡಿ. ಈ ಮಕ್ಕಳ ಕಾಡನ್ನು ಉಳಿಸಲು, ಆದಿವಾಸಿಗಳ ವಿಶಿಷ್ಟ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಶ್ರೀ ಸೇವಾಲಾಲ್ ಎಂಬ ಗುರುವಿನ ಹೆಸರಲ್ಲಿ ನಾನು ಈ ಮಕ್ಕಳಿಗೆ ಮಾರ್ಗದರ್ಶನ ಮಾಡುತ್ತೇನೆ. ಆ ನಿಟ್ಟಿನಲ್ಲಿ ನಮಗೆಲ್ಲ ಒಂದು ಸಾಮಾಜಿಕವಾದ ಒಂದು ಜವಾಬ್ದಾರಿ ಇದೆ. ಈ ನಿಟ್ಟಲ್ಲಿ ನಾನು ಮಕ್ಕಳಿಗೆ ಒಂದು ರಂಗ ಚಟುವಟಿಕೆಗಳನ್ನು ಹೇಳ್ಕೊಡೋದ್ರಲ್ಲಿ ನನಗೆ ತುಂಬ ಆಸಕ್ತಿ ಇದೆ. ಅದನ್ನು ನಾವು ಮಾಡ್ತಾ ಬಂದಿದ್ದೀವಿ ಕೂಡ.
ಇಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಸ್ಪಂದಿಸಿದ್ರು, ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾರೆ. ನೀವೇ ನಾಟಕ ನೋಡ್ತಿದ್ದೀರಾ. ಇವತ್ತು ನನಗೊಂದು ಅವಕಾಶ ಸಿಕ್ತು. ಮಕ್ಕಳಲ್ಲಿ ಈ ಥರದ ಕಲೆ ಸಾಹಿತ್ಯ ಸಂಗೀತದ ಬಗ್ಗೆ ನಾಟಕದ ಬಗ್ಗೆ ನಾವು ಪ್ರೋತ್ಸಾಹವನ್ನು ನೀಡಿದಾಗ ಅವರು ನಿಜವಾಗ್ಲೂ ಕೂಡ ಅವರ ಕೆರಿಯರಲ್ಲಿ ಅವರ ವಿದ್ಯಾಭ್ಯಾಸದ ಜೊತೆಗೆ ಅವರು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಅವರ ವೃತ್ತಿ ಜೊತೆಗೆ ಇದನ್ನು ಕೂಡ ನಾಟಕವನ್ನು ಕೂಡ ಈ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಅಂಥ ಮೊದಲುಗಳು ಕೊಟ್ಟ ಈ ಸಮುದಾಯ ಇವತ್ತು ಆರ್ಥಿಕವಾಗಿ ಹಿಂದುಳಿದಿದೆ ಅಂದರೆ ಈ ಥರ ಅಕಾಡೆಮಿಗಳು ಅವರ ಪ್ರಗತಿಗೆ ಪೂರಕವಾಗಿ ಈ ಥರದ ಸಾಂಸ್ಕೃತಿಕ ಚಟುವಟಿಕೆಗಳು, ಸಾಹಿತ್ಯದ ಚಟುವಟಿಕೆಗಳು, ಸಾಹಿತ್ಯ ಕೃತಿಗಳ ಮೂಲಕ ಅರಿವು ಜಾಗೃತಿ ಮೂಡಿಸೋದು ನಮ್ಮೆಲ್ಲರ ಕರ್ತವ್ಯ.